ಶಿವಾಜಿ ಮಹಾರಾಜರು ಮತ್ತು ಬಸವಣ್ಣವರ ಮೂರ್ತಿಗೆ ತಲಾ 40 ಲಕ್ಷ ರೂಪಾಯಿಗಳನ್ನ ಬಿಡುಗಡೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡ್ತಾ ಇದೆ. ಅದಕ್ಕೆ ಇದು ಕೇವಲ ಚುನಾವಣೆ ಗಿಮಿಕ್ ಅನ್ನೋದು ಬಿಜೆಪಿಗರ ಆರೋಪ. ಹಾಗಾಗಿ ಅವ್ರು ಯಾಕೆ ಮೆಡಿಕಲ್ ಕಾಲೇಜ್ ಮಾಡಲಿಲ್ಲ? ಗಿಮಿಕ್ ಅಂತ ಇದಾರಲ್ಲ, 4 ವರ್ಷ ಸರ್ಕಾರದಲ್ಲಿ ಇದ್ದಾರಲ್ಲ, ಅವ್ರು ಯಾಕೆ ಮೆಡಿಕಲ್ ಕಾಲೇಜ್ ಮಾಡಲಿಲ್ಲ? ಗಿಮಿಕ್ ಹೆಂಗಾಗುತ್ತೆ? ಈಗಾಗಲೇ ಟೆಂಡರ್ ಕರೆದಿದ್ದೀವಿ, ಏಜೆನ್ಸಿ ಫಿಕ್ಸ್ ಆಗದೆ, ಕೆಲಸ ಪ್ರಾರಂಭ ಆಗ್ಬೇಕು ಅಷ್ಟೇ. ಅದಕ್ಕೆ ಇವತ್ತು ಅಡಿಗಲ್ ಆಗ್ತಾ ಇದ್ದೀವಿ. ತೀರ್ಮಾನ ಮಾಡ್ತೇವೆ. ಅವರು ಒಬ್ರು ಆಸ್ಪಿರೆಂಟ್, ಅವರು ಒಬ್ರು ಸ್ಟ್ರಾಂಗ್ ಆಸ್ಪಿರೆಂಟ್. ಇವತ್ತೇ ಘೋಷಣೆ ಮಾಡ್ತೀರಂತ ಹೈಕಮಾಂಡ್ ತೀರ್ಮಾನ ಮಾಡಿ. ಇನ್ನು ಎಲೆಕ್ಷನ್ ಘೋಷಣೆ ಆಗಿಲ್ವಲ್ಲ, ಯಾವಾಗ ಘೋಷಣೆ ಆಗ್ಬೋದು ಸರ್? ಎಲೆಕ್ಷನ್ ಯಾವಾಗ ಆಗ್ಬೋದು? ಇನ್ನೊಂದು ವಾರದಲ್ಲಿ ಆಗ್ಬೋದು, ವಾರದ ಒಳಗಡೆ ಆಗ್ಬೋದು. ಯಾರು ಆಕಾಂಕ್ಷಿಗಳಾಗೋದು ತಪ್ಪಲ್ಲ, ಆದ್ರೆ ಹೈಕಮಾಂಡ್ನವರು ನಾವೆಲ್ಲ ನೋಡಿ ಕ್ಯಾಂಡಿಡೇಟ್ ಅನ್ನ ಶಿಫಾರಸು ಮಾಡ್ತೀವಿ. ಅವರು ಹೈಕಮಾಂಡ್ನವರು ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ. ಒಂದೇ ಕುಟುಂಬದಲ್ಲಿ ಕೇಳ್ತಾ ಇದ್ರೆ ಮತ್ತಷ್ಟು ಗೊಂದಲಕ್ಕೆ ಈಡಾಗತ್ತೆ. ಒಂದೇ ಕುಟುಂಬದಲ್ಲಿ 2-3 ಮಂದಿ ಟಿಕೆಟ್ ಕೇಳ್ಕೊಂಡ್ರೆ ಒಬ್ಬರಿಗೆ ಕೊಡೋದು ಟಿಕೆಟ್, ಹೈಕಮಾಂಡ್ನವರು ಒಬ್ಬರಿಗೆ ತೀರ್ಮಾನ ಮಾಡೋದು. ಎಲ್ಲ ಪ್ರಿಪರೇಷನ್ ಎಲ್ಲ ಆಗಿದೆ. ವಿ ಆರ್ ರೆಡಿ ಫಾರ್ ದಿ ಬೈ ಎಲೆಕ್ಷನ್.